ನೀವೆಲ್ಲ ಜಾತ್ರೆಗಳನ್ನ ನೋಡೇ ಇರ್ತೀರಾ, ಆದ್ರೆ ನಾವೀಗ ತೋರಿಸೋ ಜಾತ್ರೆಯನ್ನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಈ ಜಾತ್ರೆ ಅಷ್ಟೊಂದು ವಿಶೇಷ ಮತ್ತು ಅಪರೂಪ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೆಂಡೆಗಾರ ಮನೆಯಲ್ಲಿ ಅಡುಗೆ ತಯಾರಿ, ಜೋಳದ ಅಂಬಲಿ, ಖಡಕ್ ರೊಟ್ಟಿ, ಶೇಂಗಾ ಚಟ್ನಿ, ಇದರ ಜೊತೆ ಬದನೆಕಾಯಿ ಪಲ್ಯ, ಕಾಳುಗಳ ಪಲ್ಯ, ರುಚಿ ರುಚಿಯಾದ ಪಾಯಸ. ಆಹಾ, ದೃಶ್ಯ ನೋಡಿದ್ರೆ ಈ ಜನುಮವೇ ಆಹಾ ದೊರಕಿದೆ, ರುಚಿ ಸವಿಯೋಕೆ ಅನ್ನೋ ಹಾಡು ನೆನಪಾಗುತ್ತೆ ಅಲ್ವಾ? ಹೌದು, ಇಂಥದ್ದೊಂದು ವಿಶೇಷತೆ ಕಂಡು ಬಂದಿದ್ದು ವಿಜಯಪುರ ತಾಲೂಕಿನ ರಂಭಾಪುರ ಗ್ರಾಮದಲ್ಲಿ. ಶಿವರಾತ್ರಿ ಬಳಿಕ ಇಲ್ಲಿನ ಗ್ರಾಮಸ್ಥರು ಅಂಬಲಿ ಹಬ್ಬವನ್ನ ಆಚರಿಸಿದ್ರು. ರೈತರು ತಾವು ಬೆಳೆದ ದವಸ ಧಾನ್ಯಗಳಿಂದ ಮೊದಲು ಊರ ದೇವರು ಆಂಜನೇಯನಿಗೆ ನೈವೇದ್ಯ ಅರ್ಪಿಸಿದ್ರು. ಗ್ರಾಮದ ಮೆಂಡೆಗಾರ ಕುಟುಂಬಗಳೆಲ್ಲ ಸೇರಿ ತಾವು ಬೆಳೆದ ಬೆಳೆಗಳಿಂದ ಮನೆಯಲ್ಲಿ ತರಹೇವಾರಿ ಅಡುಗೆ ತಯಾರಿಸಿದ್ರು. ಜೋಳದ ಅಂಬಲಿ, ಖಡಕ್ ರೊಟ್ಟಿ, ಶೇಂಗಾ ಚಟ್ನಿ, ಸಜ್ಜಕ, ಬದನೆಕಾಯಿ ಪಲ್ಯ, ಕಾಳುಗಳ ಪಲ್ಯ ಸೇರಿದಂತೆ ನಾನಾ ಅಡುಗೆಯನ್ನ ಮಣ್ಣಿನ ಗಡಿಗೆಯಲ್ಲೇ ತಯಾರಿಸಿ ಹನುಮ ದೇವರಿಗೆ ಅರ್ಪಿಸಿದ್ರು. ಮಡಿಯಿಂದ ಎಲ್ಲ ಅಡುಗೆ ಸಾಮಗ್ರಿಗಳನ್ನು ಮಾಡ್ಕೊಂಡು ಬರ್ತೀವಿ. ಅಡುಗೆ ಏನೇನು ಮಾಡಬೇಕು ಅಂತಂದ್ರೆ ಹೊರಗಿಂದ ಏನೂ ತರಲ್ರಿ. ನಾವು ಮನೆಯಾಗೆ ನಾವು ಹೊಲದಾಗ ಏನು ಬೆಳೆದಿರ್ತಾವಲ್ರಿ ಅದನ್ನು ತಗೊಂಡು ಮನೆಯೆಲ್ಲ ಸಾರಿಸಿ ಇದು ಮಾಡಿ ಇದು ಎಲ್ಲ ಒಗದ ಕೆಶಿನ ಮಡಿಲೇನ ಮಾಡ್ಕೊಂಡು ಬಂದಿರ್ತೀವಿ ರೀ. ಇಲ್ಲಿ ಬಂದು ದೇವ್ರಿಗೆ ನೈವೇದ್ಯ ಕೊಟ್ಟು ನಾವು ಎಲ್ಲರಿಗೆ ಊರ ಮಂದಿಗೆಲ್ಲ ಪ್ರಸಾದ ಮಾಡ್ತೀವಿ. ಇನ್ನು ಈ ಅಂಬಲಿ ಜಾತ್ರೆಗೆಂದು ಮಹಿಳೆಯರೆಲ್ಲ ಸೇರಿ ತಯಾರಿಸಿದ ಅಡುಗೆಯನ್ನ ಮಡಿಕೆಗಳಲ್ಲಿ ತಲೆ ಮೇಲೆ ಹೊತ್ತು ಬಂದಿದ್ದು ವಿಶೇಷವಾಗಿತ್ತು. ಇದು ಒಂದು ಬೇಸಿಗೆ ಕಾಲ ಇರೋದರಿಂದ ಜೋಳವನ್ನು ಬೀಸಿ ಹೊಸ ಮಣ್ಣಿನ ಗಡಿಗೆಯನ್ನು ಮಾರ್ಕೆಟಿಂದ ಖರೀದಿ ಮಾಡಿ ಆ ಮಣ್ಣಿನ ಗಡಿಗೆಯಲ್ಲಿ ಒಂದು ಅಂಬಲಿಯನ್ನು ಮಾಡ್ತೀವಿ. ಅಂಬಲಿ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ ಇಲ್ಲಿ ಬಂದಂಥ ಜನರಿಗೆ ಏನಲ್ಲ ಒಂದು ತಂಪು ರೀತಿಯಲ್ಲಿ ಅದನ್ನು ಪ್ರಸಾದ ರೂಪದಲ್ಲಿ ಜನರಿಗೆಲ್ಲ ಕೊಡ್ತೇವೆ. ಅಂದ ಹಾಗೆ ಹನುಮನ ದೇವರ ಮಹಿಮೆ ಅಪಾರವಾಗಿದ್ದು ಇಲ್ಲಿಗೆ ತರುವ ಅಡುಗೆಯನ್ನ ಎಲ್ಲರೂ ಊಟ ಮಾಡಿದ್ರೂ ಉಳಿಯುತ್ತೆ. ನಿಜಕ್ಕೂ ಈ ಜಾತ್ರೆ ನೋಡೋಕೆ ಎರಡು ಕಣ್ಣು ಸಾಲದು. ಸುನಿಲ್ ಗೋಡೆನವರ ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕರಾವಳಿಯ ಬಿಸಿಲ ಧಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸುಡಿಯುವ ಬಿಸಿಲು ಉರಿ ಸೆಕೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಪ್ರಾಣಿ ಪಕ್ಷಿಗಳು ಇದೇ ಅವಸ್ಥೆಯನ್ನ ಅನುಭವಿಸ್ತಾ ಇವೆ. ಹೀಗಾಗಿ ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದ ಪ್ರಾಣಿ ಪಕ್ಷಿಗಳ ಮೈ ತಣ್ಣಗಾಗಿಸೋದಕ್ಕೆ ವಿಶೇಷ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಡಲತಡಿ ಮಂಗಳೂರಿನಲ್ಲಿ ಸುಡು ಬಿಸಿಲಿನಿಂದ ಜನ ಹೈರಾಣಾಗಿದ್ದಾರೆ. ತಾಪಮಾನ ಏರಿಕೆಯಿಂದ ಜನರು ನೀರು, ತಂಪು ಪಾನೀಯ, ಎಳನೀರನ್ನ ಕುಡಿದು ದೇಹದ ದಾಹ ತಣಿಸಿಕೊಳ್ಳುತ್ತಿದ್ದಾರೆ. ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಇದೇ ಪರಿಸ್ಥಿತಿಯನ್ನ ಅನುಭವಿಸುತ್ತಿದೆ. ಹೀಗಾಗಿ ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದಲ್ಲಿ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪಿಲಿಕುಳ ನಿಸರ್ಗಧಾಮದ 150 ಎಕರೆ ಪ್ರದೇಶದಲ್ಲಿ 100 ಪ್ರಭೇದಗಳ 1000ಕ್ಕೂ ಅಧಿಕ ಪ್ರಾಣಿ ಪಕ್ಷಿಗಳಿವೆ. ಹೆಚ್ಚಿನ ಪ್ರಾಣಿ ಪಕ್ಷಿಗಳು ಸದ್ಯದ ಶೆಕೆಗೆ ವಾತಾವರಣವನ್ನ ಎದುರಿಸಲಾಗದೆ ಹೈರಾಣಾಗಿದ್ದಾವೆ. ಹೀಗಾಗಿ ದಿನದಲ್ಲಿ 4 ರಿಂದ 5 ಬಾರಿ ಹುಲಿ, ನೀರಾನೆ ಹಾಗೂ ಪಕ್ಷಿಗಳ ಮೇಲೆ ನಿಯಮಿತವಾಗಿ ನೀರು ಹಾಯಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಉದ್ಯಾನವನದಲ್ಲಿ ಪ್ರಾಣಿಗಳು ಓಡಾಡುವ ಸ್ಥಳದ ಮೇಲ್ಭಾಗದಲ್ಲಿ ನೀರಿಗಾಗಿ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಲಾಗಿದೆ. ಈಗ ಇಲ್ಲಿ ಈ ಮೃಗಾಲಯದಲ್ಲಿ ನಮ್ಮ ಒಂದು ಸಮಸ್ಯೆ ಬರೋದು ನಮಗೆ ಬೇಸಿಗೆಯಲ್ಲಿ ತಡೆಯದ ಬಿಸಿಲು ಮತ್ತು ಮಳೆಗಾಲದಲ್ಲಿ ವಿಪರೀತ ಮಳೆ, ಚಳಿ ಮಳೆ. ಆಗ ನಾವು ಇಲ್ಲಿ ಬೇರೆ ಮೃಗಾಲಯಕ್ಕಿಂತ ಜಾಸ್ತಿಯಾದ ಒಂದು ಜವಾಬ್ದಾರಿ ನಮ್ಮಲ್ಲಿ ಇಲ್ಲಿದೆ. ಮಳೆಗಾಲದಲ್ಲಿ ಅವಳಿಗೆ ಚಳಿ ಹಿಡಿಯದಂತೆ ಅವಳು ಬೆಚ್ಚಗಿರುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಅದೇ ರೀತಿ ಬೇಸಿಗೆಯಲ್ಲಿ ಅವುಗಳನ್ನು ತಂಪಿನಲ್ಲಿಡುವ ವ್ಯವಸ್ಥೆ ಮಾಡಬೇಕಾಗ್ತದೆ. ಪ್ರಾಣಿಗಳ ಗೂಡಿನ ಮೇಲ್ಛಾವಣಿ ಮೇಲೆ ಬಿಳಿ ಬಣ್ಣದ ಪೇಂಟ್ಗಳನ್ನು ಬಳಿದು ಬಿಸಿಲ ಉರಿ ಕಡಿಮೆ ಮಾಡಲಾಗ್ತಾ ಇದೆ. ಜೊತೆಗೆ ಕೆಲವೊಂದು ಪ್ರಾಣಿಗಳ ಬೋನಿನ ಮೇಲ್ಛಾವಣಿಗೆ ತೆಂಗಿನ ಸೋಗುಗಳನ್ನು ಹಾಕಲಾಗಿದೆ. ಹಾವುಗಳಿಗೂ ಮೇಲಿನಿಂದ ನೀರನ್ನ ಸ್ಪ್ರಿಂಕ್ಲರ್ ಮೂಲಕ ಹಾಯಿಸಿ ತಣ್ಣಗಿನ ವಾತಾವರಣವನ್ನ ಕಲ್ಪಿಸಲಾಗಿದೆ.
ಒಟ್ಟಾರೆ ಬಿಸಿಲ ಬೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು, ಹೀಗಾಗಿ ಪ್ರಾಣಿ ಪಕ್ಷಿಗಳನ್ನ ಬಿಸಿಲ ಧಗೆಯಿಂದ ಕಾಪಾಡುವ ವ್ಯವಸ್ಥೆ ಮೃಗಾಲಯದಲ್ಲಿ ಮಾಡಿಕೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು.